ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ಏನಂತ ಕರಿತಿದ್ಯಾ ಹೇಳು ದೀಪು ಅಂತ ಅಂದಾಗ, ಅಪ್ಪ ಅಪ್ಪ ಅಂತ ಕರಿತಾ ಇದ್ದೀನಿ ಸಿದ್ದು ಫ್ರೆಂಡ್ ನಿಮ್ಮನ್ನು ಇನ್ಮೇಲೆ ಅಂತ ಅನ್ಬೇಕಾದ್ರೆ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ, ಜೊತೆಗೆ ಕಣ್ಣೀರು ಬರ್ತಾ ಇರುತ್ತೆ. ಈ ರೀತಿ ನಾನು ಕರೆಸ್ಕೊಳ್ಳೋಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ನೀನು ನನ್ನ ಮುದ್ದಿನ ಮಗಳು ಬಂಗಾರ ಅಂತ ಮುತ್ಕೊಟ್ಟು ಕಣ್ಣೀರು ಆಗ್ತಾ ಇರ್ತಾನೆ. ಹಾಗೆ ದೀಪನು ಕಣ್ಣೀರಾಗ್ತಿರ್ಬೇಕಾದ್ರೆ ಬಂಗಾರ ಜ್ವರ ಎಲ್ಲ ಎಲ್ಲೋಯ್ತು ಅಂತ ಅನ್ಬೇಕಾದ್ರೆ ಅದೆಲ್ಲ ಹೊರಟೋಯ್ತು ಅಪ್ಪ ಅಂತ ಅಂದಾಗ ನನ್ನ ಮುದ್ದು ಬಂಗಾರ ಅಂತ ಮತ್ತೆ ಮುದ್ಕೊಟ್ಟು ಹಾಗೆ ಸಿಕ್ಕಾಬಟ್ಟೆ ಮುದ್ದು ಮಾಡಿಕೊಂಡು ಆಟ ಆಡಿಸ್ತಿರ್ಬೇಕಾದ್ರೆ ಅದನ್ನು ದೂರದಿಂದ ಆರತಿ ಮತ್ತು ಅನಸೂಯ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ದೀಪು ಪುಟ್ಟ ತನ್ನ ಸ್ಕೂಲ್ ಬ್ಯಾಗಲ್ಲಿ ಫೋಟೋನ ಹುಡುಕ್ತಾ ಇರ್ತಾಳೆ. ಎಷ್ಟು ಹುಡುಕಿದ್ರು ಸಹ ಶಾರದಾ, ದೀಪು ಹಾಗೆ ಸಿದ್ದು 3 ಜನ ಸಹ ಮದುವೆ ಮನೇಲಿ ತೆಗೆಸ್ಕೊಂಡಿರೋ ಫೋಟೋ ಮಿಸ್ ಆಗಿರುತ್ತೆ. ಎಲ್ಲ ಕಡೆ ಹುಡ್ಕೊಂಡು ತುಂಬ ಕೋಪ ಮಾಡ್ಕೊಂಡು ಅವಳೇ ಬೈಕೋತಾ ಇರ್ತಾಳೆ. ಅಲ್ಲ ದೀಪು, ನಿನಗೆ ಒಂದು ಫೋಟೋನ ಇಟ್ಕೊಂಡು ನೋಡ್ಕೊಂಡು ಹುಷಾರಾಗಿ ಇಟ್ಕೊಳ್ಳೋಕ್ಕಾಗಲಿಲ್ವಲ್ಲ, ಸ್ಕೂಲ್ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ ನೋಡಿದರೆ ಫೋಟೋನೇ ಇಲ್ವಲ್ಲ, ಛೇ ನನಗೆ ಬುದ್ಧಿ ಇಲ್ಲ ಅಂತ ಬೈಕೋತಿರ್ಬೇಕಾದ್ರೆ ಒಂದ್ಸಲ ನಾನು ಸಿದ್ದು ಫ್ರೆಂಡ್ನ ಕೇಳೋಣ ಅಂತ ಸಿದ್ದು ಹತ್ರ ಬರ್ತಾ ಇರ್ತಾಳೆ. ಹಾಗೆ ಸಿದ್ದು ಏನೋ ವರ್ಕ್ ಮಾಡ್ತಿರ್ಬೇಕಾದ್ರೆ ಏನಕ್ಕೆ ಪುಟ್ಟ ತುಂಬ ಬೇಜಾರಾಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಏನು ಗೊತ್ತಾ ಸಿದ್ದು ಫ್ರೆಂಡ್, ನಾವು ಮದುವೆ ಮನೇಲಿ ನಂದು ನಿಂದು ಹಾಗೆ ಅಮ್ಮಂದು ಫೋಟೋ ತೆಗೆಸ್ಕೊಂಡಿದ್ವಲ್ಲ, ಅದು ಇಲ್ಲ, ಎಲ್ಲ ಕಡೆ ಹುಡುಕ್ತೆ ಮಿಸ್ ಆಗಿದೆ ಅಂತ ಅಂದಾಗ ನಿನಗೆ ಯಾಕೆ ಬೇಕು ಪುಟ್ಟ ಈಗ ಆ ಫೋಟೋ, ನಾವೇ ನಿಮ್ಮ ಜೊತೆ ಇದೀವಲ್ವಾ ಅಂತ ಅನ್ಬೇಕಾದ್ರೆ ಇಲ್ಲ ಫ್ರೆಂಡ್, ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕಿತ್ತು, ಇದು ನನ್ನಪ್ಪ, ಇದು ನನ್ನಮ್ಮ, ಇದು ನಾನು ಅಂತ ತೋರಿಸ್ಬೇಕಂತ ತುಂಬ ಆಸೆ ಇತ್ತು, ನೋಡಿದರೆ ಫೋಟೋನೇ ಇಲ್ಲ ಅಂತ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಇಷ್ಟಕ್ಕೆಲ್ಲ ಏನಕ್ಕೆ ಬೇಜಾರು ಮಾಡ್ಕೋತೀಯ ಬಂಗಾರ, ಈಗ ನಾವು ಮೊಬೈಲಲ್ಲೇ ಫೋಟೋ ತೆಗೆಸ್ಕೋಬೋದು, ಫೋಟೋನ ತೆಗೆಸ್ಕೊಂಡಾದ್ಮೇಲೆ ನಾನು ಹೋಗಿ ಅದನ್ನು ಪ್ರಿಂಟ್ ತೊಗೊಬರ್ತೀನಿ, ಆದರೆ ನಿಮ್ಮಮ್ಮನ ನೀನು ಕರ್ಕೊಬರ್ಬೇಕು, ಇಲ್ಲ ಅಂತ ಅಂದರೆ ನಾನು ಕರೆಯೋಕೆ ಹೋದರೆ ಅಮ್ಮ ಗೊತ್ತಲ್ವಾ ಮುಖ ಇಷ್ಟಪ್ಪ ಮಾಡ್ಕೊಂಡು ನನ್ನ ಮೇಲೆ ರೇಗಾಡ್ತಾರೆ ಅಂತ ಅಂದಾಗ ಅಷ್ಟೇ ತಾನೇ, ನಾನು ಅಮ್ಮನ ಕರ್ಕೊಬರ್ತೀನಿ ಅಂತ ಅಮ್ಮ ಅಮ್ಮ ಅಂತ ಹುಡ್ಕೊಂಡು ಕಿಚನ್ ಹತ್ರ ಬರ್ತಾಳೆ. ಅಮ್ಮ ಪ್ಲೀಸ್ ಬಾರಮ್ಮ, ಒಂದು ಫೋಟೋ ತೆಗೆಸ್ಕೋಬೇಕು, ನಾನು ನೀನು ಹಾಗೆ ಸಿದ್ದು ಫ್ರೆಂಡ್ 3 ಜನ ತೆಗೆಸ್ಕೊಳ್ಳೋಣ, ಮದುವೆ ಮನೇಲಿ 3 ಜನ ತೆಗೆಸ್ಕೊಂಡಿದ್ವಲ್ಲ ಆ ಫೋಟೋ ಮಿಸ್ ಆಗಿದೆ, ಪ್ಲೀಸ್ ಬಾರಮ್ಮ ಅಂತ ಅನ್ಬೇಕಾದ್ರೆ ಹೋಗಿ ಸುಮ್ಮನೆ ನನಗೆ ಕೆಲಸ ಇದೆ, ನಿನ್ನ ಪಾಡಿಗೆ ನೀನು ಓದ್ಕೋ ಹೋಗು ಅಂತ ಬೈತಾ ಇರ್ತಾನೆ. ಹಾಗೆ ದೀಪು ಶಾರದನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಿಡು ದೀಪು ನನ್ನ ಕೈನ, ನೀನು ತುಂಬ ಅತಿಯಾಗಿ ಹುಡುಗಾಟ ಆಡ್ತಿದ್ಯಾ ಅಂತ ಬೈಕೊಂಡು ಕೆಲಸ ಇದೆ ಅಂತ ಮಾಡ್ತಿರ್ಬೇಕಾದ್ರೆ ಆರತಿ ಬರ್ತಾಳೆ. ಶಾರದವ್ರ ಇದನ್ನೆಲ್ಲ ಬಿಟ್ಬಿಡಿ ಆಯಿತಾ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಇದನ್ನು ಮಾಡ್ತೀನಿ, ನಾನು ಹಾಗೆ ಅನಸೂಯಮ್ಮ ಮಾಡ್ತೀವಿ, ಬಿಟ್ಬಿಡಿ ಅಂತ ಅಂದಾಗ ನಿನಗಿದೆಲ್ಲ ಗೊತ್ತಾಗಲ್ಲ ಆರತಿ, ಯಾವಾಗಲೂ ಇವಳ್ದು ಹುಡುಗಾಟ ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಸೂಯ ಹೇಳ್ತಾ ಇರ್ತಾಳೆ, ನೀನೀಗೇನಾದರೂ ಹೋಗಲಿಲ್ಲ ಅಂತ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡು, ಮಗು ಮೇಗಲೆ ಯಾಕೆ ಆ ರೀತಿ ಕೂಗಾಡ್ತಿದ್ಯಾ, ನೀನು ಕೂಗಾಡಿದ್ರೆ ಅವಳಿಗೆ ಜ್ವರ ಬರುತ್ತೆ, ಅದನ್ನೇ ನೆನಪಿಸ್ಕೊಂಡು ಜ್ವರ ಬರ್ಸ್ಕೊತಾಳೆ, ಆಮೇಲೆ ನೀನು ಕಣ್ಣೀರು ಹಾಕ್ಕೊಂಡು ನೆನ್ಕೋತೀಯಾ, ಈ ಕೆಲಸ ಮಾಡೋದು ಬಿಟ್ಟು ಹೋಗ್ತೀಯಾ, ಇಲ್ಲಾಂದರೆ ಸೌಟೆಲ್ಲ ಹೊಡೆದು ಬಿಡ್ತೀನಿ ನೋಡು ಅಂತ ಎದುರಿಸಿ ಕಳಿಸ್ತಾ ಇರ್ತಾಳೆ. ಪ್ಲೀಸ್ ನಾನು ಬರಲ್ಲ ಬಿಟ್ಬಿಡು ದೀಪು ಅಂತ ಹೇಳ್ಬೇಕಾದ್ರೆ ಯಾಕೆ ಹಿಂಗೆ ಹುಡುಗಾಟ ಆಡ್ತೀಯಾ ಅಂತ ಅನ್ಬೇಕಾದ್ರೆ ದೀಪು ಹುಡುಗಾಟ ಆಡ್ತಾ ಇಲ್ಲ, ನೀವು ಶಾರದವ್ರೆ ಹುಡುಗಾಟ ಆಡ್ತಿರೋದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಫೋಟೋ ತೆಗೆಸ್ಕೊಂಡ್ರೆ ಏನಾಯ್ತು ಇವಾಗ, ಬನ್ನಿ ಶಾರದವ್ರೆ ಸುಮ್ಮನೆ ಅಂತ ಅನ್ಬೇಕಾದ್ರೆ ಮತ್ತೆ ವಾದ ಮಾಡ್ತಿರ್ಬೇಕಾದ್ರೆ ಅನಸೂಯ ಮತ್ತೆ ಈ ಕಡೆ ಆರತಿ ಇಬ್ರು ಸಹ ಶಾರದನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ. ಈ ಕಡೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ದೀಪ ಹೇಳ್ಬೇಕಾದ್ರೆ ಡಿಫ್ರೆಂಟ್ ಫೋಸಲ್ಲಿ ಫೋಟೋ ಶೂಟ್ ಮಾಡ್ಕೊಡ್ಬೇಕು ಆರತಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಸರಿ ದೀಪು ಆಯಿತು ಅಂತ ಅಂದ್ಬಿಟ್ಟು ಸೋಫಾ ಮೇಲೆ ಕೂರಿಸಿ ಫೋಟೋ ತೆಗೆಸ್ತಿರ್ಬೇಕಾದ್ರೆ ಸ್ವಲ್ಪ ಸ್ಮೈಲ್ ಮಾಡಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ವಿಧಿ ಇಲ್ದಲೆ ಅವಳು ಸ್ಮೈಲ್ ಮಾಡಿಕೊಂಡು ಫೋಟೋ ತೆಗೆಸ್ಕೊತಿರ್ತಾಳೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಸೋಫಾ ಹತ್ರ ಬಂದುಬಿಟ್ಟು ಅವರಿಬ್ಬರನ್ನ ಹತ್ರ ಕೂರಿಸ್ಬಿಟ್ಟು ಫೋಟೋನ ತೆಗೆಸ್ಕೊತಿರ್ತಾಳೆ. ಹಾಗೆ ಡಿಫ್ರೆಂಟ್ ಆಗಿ ತೆಗೆಸ್ಕೊತಿರ್ಬೇಕಾದ್ರೆ ಸಿದ್ದು ಫ್ರೆಂಡ್ ನನ್ನನ್ನು ಎತ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಗೆ ಸಿದ್ದು ಎತ್ಕೊಂಡಾಗ ಅಮ್ಮನ ಕೈ ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಫೋಟೋ ತುಂಬ ಚೆನ್ನಾಗಿದೆ ಅಂತ ಆರತಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಬಿದ್ದುಬಿಡ್ತಾಳೆ. ಅವಳನ್ನ ಹಂಗೆ ಹಿಡ್ಕೊಂಡು ಸಿದ್ದು ಮುಖನ ನೋಡ್ತಾ ಇರಬೇಕಾದ್ರೆ ಈ ಕಡೆ ಆರತಿ ಮತ್ತು ದೀಪು ತುಂಬ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಡನ್ನಾಗಿ ಬಂದು ಕೋಪ ಮಾಡ್ಕೊಂಡು ಅವರಿಬ್ಬರನ್ನು ನೋಡ್ತಾ ಇರಬೇಕಾದ್ರೆ ಶಾರದನಿಗೆ ಸಿದ್ದುಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಬೇಕು ಅಂತ ನೋಡಿ ಇವ್ರ ಸಂಭ್ರಮನ ಯಾವ ರೀತಿ ಆಚರಿಸ್ಕೊತಿದ್ದಾರೆ ಅಂತ ಕೊಂಕು ಮಾತಾಡ್ತಿರ್ಬೇಕಾದ್ರೆ ತಾತನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮನೇಲಿ ಮದುವೆ ಸಂಭ್ರಮದಿಂದ ಎಲ್ಲರೂ ಖುಷಿಯಾಗಿರಬೇಕಿತ್ತು, ಅಂಥದ್ರಲ್ಲಿ ಯಾರು ಖುಷಿಯಾಗಿರಬೇಕು ಅವರಿಲ್ಲ, ಯಾರಿರಬಾರ್ದು ಅವರು ಖುಷಿಯಾಗಿದ್ದಾರೆ, ಎಲ್ಲನೂ ಸಹ ಸಾಯಿಸ್ಬಿಟ್ಲು ಈ ಶಾರದಾ ಅಂತ ಬೈತಾ ಇರ್ತಾರೆ. ಹಾಗೆ ಮದುವೆ ಮುರಿದೋಯ್ತಲ್ಲ ಅಂತ ಹಗಲು ರಾತ್ರಿ ನಾವು ಸಂಕಟ ಪಡ್ತಾ ಇದ್ದೀವಿ, ಹಾಗೆ ನನ್ನ ಮೊಮ್ಮಗಳು ಎಷ್ಟು ಕಣ್ಣೀರಾಗ್ತಿದ್ದಾಳೆ, ಅಂಥದ್ರಲ್ಲಿ ಈ ನಾಟಕ ಎಲ್ಲ ಬೇಕಂತ ಅಂದಾಗ ಶಾರದಾ ಕಣ್ಣೀರಾಗ್ತಾ ಇದ್ರೆ ಸಿದ್ದು ಈ ನಾಟಕ ಎಲ್ಲ ಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ನೋಡಿ ತಾತ, ನನ್ನಿಂದಲೇ ಈ ಮನೆ ನಗುವೆಲ್ಲ ಹಾಳಾಗಿದೆ ಅಂತ ಹೇಳಿದ್ರಲ್ಲ, ಅಂದಮೇಲೆ ನಾನು ನಗಿಸ್ಬೇಕು ಅಂತ ಅಂದರೆ ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ ಅಂತ ಅಂದಾಗ ಏನು ಸಿದ್ದು ಈ ರೀತಿ ಮಾತಾಡ್ತಿದ್ಯಾ, ಜ್ಯೋತಿಕಾ ತುಂಬ ಸೂಕ್ಷ್ಮವಾದ ಹೆಣ್ಣು, ಅವಳು ತುಂಬ ಇದನ್ನೆಲ್ಲ ಇನ್ನೋಸೆಂಟ್, ಅವಳು ಇದನ್ನೆಲ್ಲ ತಡ್ಕೊಳ್ಳಲ್ಲ, ಅವಳ ಮುಂದೆ ನೀವು ಚೆಲ್ಲಾಗಿ ಆಡಿಬಿಟ್ರೆ ಅವಳು ಎಷ್ಟು ಬೇಜಾರು ಮಾಡ್ಕೋತಾಳೆ ಅಂತ ಅರ್ಥ ಆಗಲ್ವ ನಿನಗೆ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ
ನೋಡಿ ಅವರೇನು ಬೇಕು ಅಂತ ಈ ಕೆಲಸ ಮಾಡಿಲ್ಲ ಅಂತ ಅನಿಸಿ ಹೇಳ್ತಿರ್ಬೇಕಾದ್ರೆ ದೀಪು ಆಟ ಮಾಡಿಲ್ಲ ಅಂತ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದ್ವಿ ಅಷ್ಟೇ. ಮಿಸ್ಸಾಗಿ ಈ ಥರ ಬೀಳಕ್ಕೆ ಹೋದಾಗ ಇವರು ಇಟ್ಕೊಂಡ್ರು. ಅದ್ರಲ್ಲಿ ನಂದೇನು ತಪ್ಪಿಲ್ಲ, ನಾನು ಬೇಕು ಬೇಕು ಅಂತ ಈ ರೀತಿ ಎಲ್ಲ ಮಾಡಿಲ್ಲ. ಜ್ಯೋತಿಕಾ ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ನೋವಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನನ್ನ ಮಗಳು ನೋವಿಗೆ ನೀನು ಬೆಲೆ ಕೊಡ್ತೀಯಾ? ಬೆಲೆ ಕೊಡೋದಾದ್ರೆ ಇಷ್ಟೆಲ್ಲ ಯಾಕಾಯ್ತು ಅಂತ ಅನ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅವಳು ನೋವೇನು ಅನ್ನೋದು ಈ ತಾಯಿಯಾಗಿರೋ ನನಗೆ ಮಾತ್ರ ಅರ್ಥ ಆಗುತ್ತೆ, ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು ಶಾರದಾ ಅಂತ ಬೈತಿರ್ಬೇಕಾದ್ರೆ ಇವಳು ಬಣ್ಣ ಮಾತಿಗೆ ಮರಳಾಗಿದ್ದೆ ನಮ್ದು ದೊಡ್ಡ ತಪ್ಪು ಸುಮಿತ್ರಾ ಅಂತ ವಿಮಲ ಬೈತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಹೇಳ್ತಿರ್ತಾಳೆ, ಯಾವಾಗಲೂ ಸಹ ಆ ದೀಪನ ಹೆಸರು ಹೇಳ್ಕೊಂಡೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಆದ್ಲು ಅಂತ ಬೈತಾ ಇರಬೇಕಾದ್ರೆ ಯಾಕೆಲ್ಲರೂ ಸಹ ಶಾರದವ್ರನ್ನೇ ಬೈತಾ ಇದ್ದೀರಾ? ಅವ್ರದ್ದು ಇದರಲ್ಲಿ ಏನೂ ತಪ್ಪಿಲ್ಲ, ಇದಕ್ಕೆಲ್ಲ ನಾನೇ ಕಾರಣ, ಸುಮ್ಮನೆ ಅವ್ರನ್ನ ಬೈಬೇಡಿ ಅಂತ ಅಂದಾಗ ಇಲ್ಲಪ್ಪ ಶಾಂತಂ ಪಾಪಂ ಇವಾಗ ನಿನ್ನ ಹೆಂಡ್ತಿ ಅಲ್ವಾ ಇವಳು ಅಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಹೇಳ್ತಾ ಇರ್ತಾರೆ, ಎಂಥ ಬಹುಮಾನ ಕೊಟ್ಬಿಟ್ಟೆ ನನ್ನ ಕಣ್ಣು ಮುಂದೆ ಮದ್ದೆ ಆಗಿ, ಸಾರಿ ಅಪ್ಪ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡು, ನಿನ್ನ ಮುಂದೆ ನಿನ್ನ ಹೆಂಡ್ತಿನ ಯಾವತ್ತೂ ನಾವು ಬೈಯಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತೆ ಅನುಸೂಯ ಹೇಳ್ತಾ ಇರ್ತಾಳೆ, ನಾನು ಮಾತಾಡಿದರೆ ತಪ್ಪಾಗುತ್ತೆ, ಆದರೂ ಸಹ ನಾನು ಹೇಳ್ತಾ ಇದ್ದೀನಿ, ಪದೇ ನೀವು ಶಾರದಾರ್ನ ಯಾಕೆ ತಪ್ಪಾಗಿ ನೀವು ತಿಳ್ಕೊತೀರಾ? ಸಿದ್ಧಾರ್ಥ ಸರ್ ಮನಸ್ಸಲ್ಲಿ ಶಾರದಾ ಇದ್ಮೇಲೆ ನೀವು ಜ್ಯೋತಿಕಾ ಅವ್ರನ್ನ ಮದುವೆ ಮಾಡೋಕೆ ಕೊಟ್ಟಿದ್ದು ತಪ್ಪಲ್ವಾ ಅಂತ ಹೇಳ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಶಿವನಾರಾಯಣ ಅವರು ಅನುಸೂಯ ಕಡೆ ನೋಡ್ತಾ ಇರ್ತಾರೆ. ಹಾಗೆ ಇನ್ನು ವಿಮಲಮ್ಮ ತನ್ನ ಮಗನ ಬಗ್ಗೆ ಏನು ಅಂತ ಗೊತ್ತಿದ್ರು ಸಹ, ತನ್ನ ಪ್ರೀತಿ ಬಗ್ಗೆ ಹೇಳಿದ್ರು ಸಹ ಬೇಕು ಅಂತ ಜ್ಯೋತಿಕನ ಮದುವೆ ಮಾಡೋಕೆ ಕೊಟ್ಟಿದ್ರಲ್ಲ ಇವ್ರದ್ದು ತಪ್ಪಲ್ವಾ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಅನುಸೂಯನ ನೋಡ್ತಾ ಇರ್ತಾರೆ. ಈ ಕಡೆ ತಾತ ಏನು ಮಾತಾಡೋಕ್ಕಾಗದೆ ಹಾಗೆ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಯಾವಾಗಲೂ ಶಾರದನ ಬೈತಾ ಇರ್ತಿರಲ್ಲ, ಅದ್ರ ಬದಲು ನಿಮ್ಮ ತಪ್ಪುಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಹೇಳ್ತಾ ಇರ್ತಾಳೆ, ಅಮ್ಮ ಪ್ಲೀಸ್ ನನ್ನ ಮಾತು ಕೇಳಿ ಏನು ಮಾತಾಡಬೇಡಿ ಅಂತ ಅಂದಾಗ ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ಶಾರದಾ ಅಂತ ಅನ್ಬೇಕಾದ್ರೆ ಇಲ್ಲಮ್ಮ ಬನ್ನಿ ಅಂತ ಅನುಸೂಯನ ಹೇಳ್ಕೊಂಡು ಕಿಚನ್ ಕಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಒಂದು ಎಕ್ಸಸೈಸ್ ಪೆನ್ನು ತಾಂಡು ಸಿಕ್ಕಾಬಟ್ಟೆ ಗೀಜಾಗ್ತಾ ಇರ್ತಾಳೆ. ಹಾಗೆ ಸಿದ್ದು ಶಾರದಾ ಕೊರಳಿಗೆ ತಾಳಿ ಕಟ್ಟೋದನ್ನೆಲ್ಲ ನೆನಪು ಮಾಡಿಕೊಂಡು, ಜ್ಯೋತಿಕಾ ನೀನು ಯಾರನ್ನು ನಂಬೇಡ, ನಿನಗೆ ಎಲ್ಲರೂ ಸಹ ಮೋಸ ಮಾಡೋರೆ ಈ ಮನೇಲಿ ಇರೋರು ಅಂತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಎಕ್ಸಸೈಸ್ಗೆ ಗೀಜಾಗ್ತಾ ಇರ್ತಾಳೆ. ಹಾಗೆ ಮನೇಲಿ ಯಾವುದು ಸಹ ನನ್ನ ಕೈ ತಪ್ಪಿ ಹೋಗಬಾರ್ದು, ನನ್ನ ಹಿಡಿತದಲ್ಲೇ ಇರಬೇಕು ಅಂತಂದರೆ ಇರಬೇಕಷ್ಟೇ ಅಂತ ಮತ್ತೆ ಈ ಕಡೆ ಪೇಪರ್ ಮೇಲೆ ಗೀಜಾಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದಶರಥ ಸುಮಿತ್ರಾ ಬಂದೇ ಬಿಡ್ತಾರೆ. ಅಲ್ಲ ಬಂಗಾರಿ ಏನಾಯಿತು, ಯಾಕೆ ಹಿಂಗೆ ಖಾಲಿ ಪೇಪರ್ ಮೇಲೆ ಈ ರೀತಿ ಗೀಜಾಗ್ತಿದೆಯಲ್ಲ, ಏನಾಯಿತು ಬಂಗಾರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೇನಂದ ಕಡೆ ದಶರಥನು ಸಹ ಏನು ಮಗಳ ಈ ರೀತಿ ಮಾಡ್ತಿದ್ಯಾ ಅಂತ ಅಂದಾಗ ತುಂಬ ಕಣ್ಣೀರು ಹಾಕೊಂಡು ಈ ಕಡೆ ಜ್ಯೋತಿಕಾ ಹೇಳ್ತಿರ್ತಾಳೆ, ಡ್ಯಾಡ್ ನಾನೆಲ್ಲನೂ ಕಳ್ಕೊಂಡೆ ಅಂತ ಅಂದಾಗ ಕಳ್ಕೊಂಡಾಗ ನೋವಾಗೋದು ಎಷ್ಟು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾವು ಕಳ್ಕೊಂಡಾಗ ಜಗತ್ತೇ ಶೂನ್ಯ ಅಂತ ನಾವು ಅನ್ಕೋಬಿಡ್ತೀವಿ ಅಂತ, ನಾವು ಚೆನ್ನಾಗಿಲ್ದಲೇ ಇದ್ರೆ ಖುಷಿಯಾಗಿಲ್ದಲೇ ಇದ್ರೆ ಪ್ರಪಂಚನ ಹಾಗೆ ನಿಂತ್ಕೊಳ್ಳಲ್ಲ, ನಾವಿರ್ಲಿ ಇಲ್ದಲೇ ಇರಲಿ ಹೇಗೆ ನಡಿಬೇಕು ಹಾಗೆ ನಡೀತಾ ಇರುತ್ತೆ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ನಮ್ಮ ಬದುಕು ಕತ್ಲಾಗಿದೆ ಅಂತ ನಾವು ಕತ್ಲಲ್ಲೇ ಇದ್ರೆ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಸಹ ಕತ್ಲಾಗೆ ಉಳ್ಕೊಬಿಡ್ತಾರೆ. ಹಾಗೆ ನಿನಗೆ ಜ್ಯೋತಿಕಾ ಅಂತ ಯಾಕೋತ ನಾವು ಹೆಸರಿಟ್ಟಿದ್ದು, ನೀನು ಜ್ಯೋತಿಕಾ ಅಂತ ಅಂದರೆ ಯಾವಾಗಲೂ ಜ್ಯೋತಿಯಾಗಿ ಬೆಳಗ್ಲಿ, ಬೆಳಕಿನ ಕಡೆ ಯಾವಾಗಲೂ ನೀನು ಇರಲಿ ಅಂತ ನಾವು ಈ ಹೆಸರು ನಿನಗಿಟ್ಟಿದ್ವಿ. ಆದರೆ ಇವಾಗ ಹಿಂಗಾಗಿದೆ ಅಂತ ಅಂದ್ಕೊಂಡು ನೀನು ಈ ಥರ ಮೂಲೆ ಗುಂಪಾಗಿ ಕೂತ್ಕೊಂಡ್ರೆ ಹೇಗೆ ಹೇಳು ಕಂದ ಅಂತ ಸುಮಿತ್ರಾ ಕೇಳ್ತಿರ್ಬೇಕಾದ್ರೆ, ನೋಡು ಮರಿ ಏನೂ ಆಗಲ್ಲ, ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ವಲ್ಲ ಇವಾಗ ಆಫೀಸ್ಗೆ ಹೊರಡು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಬರಲಿ ಪಾಪ, ನಾನು ಯಾವ ರೀತಿ ಬರಲಿ ಹೇಳಿ ಡ್ಯಾಡ್, ನೀವೇ ಆಫೀಸಲ್ಲಿ ಇರೋ ಬರೋರು ಎಲ್ಲರೂ ನಾನು ಮದುವೆಗೆ ಇನ್ವೈಟ್ ಮಾಡಿದ್ದೆ, ಬನ್ನಿ ನನ್ನ ಮದುವೆ ಗ್ರ್ಯಾಂಡಾಗಿರುತ್ತೆ ಅಂತ ಬಡಾಯಿ ಕೊಚ್ಕೊಂಡಿದ್ದೆ, ಹಾಗೆ ಮದುವೆ ಆಗ್ತೀನಿ ಈಗ ಮದುವೆ ಆಗ್ತೀನಿ ಅಂತ ಎಲ್ಲ ಹೇಳಿದ್ದೆ. ಹಾಗೆ ಕೆಲವರೆಲ್ಲ ಹೇಳ್ತಾ ಇದ್ರು ನಿಮ್ಮ ಮತ್ತು ಸಿದ್ದು ಜೋಡಿಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಅಂಥವ್ರ ಮುಂದೆ ನಾನು ಯಾವ ರೀತಿ ಹೋಗಿ ಮುಖ ತೋರಿಸ್ಲಿ, ಅವ್ರು ಕೇಳೋ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಲಿ ಹೇಳಿ ಡ್ಯಾಡ್ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ತುಂಬ ಬೇಜಾರಿಂದ ಇಬ್ರು ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಾವು ಯಾವತ್ತಿದ್ರೂ ಪ್ರಪಂಚನ ಎದುರಿಸ್ಬೇಕು ಬಂಗಾರಿ, ನಾವು ಭಯಪಟ್ಟಷ್ಟು ನಮ್ಮನ್ನ ಕತ್ಲ ಥರ ಅದು ಆವರಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಹೇಳ್ತಾ ಇರ್ತಾನೆ, ನೋಡು ಬಂಗಾರ, ಇದರಿಂದ ನೀನು ಹೊರಗಡೆ ಬರಬೇಕು ಅಂತಂದರೆ ಆದಷ್ಟು ಬೇಗ ನೀನು ಇನ್ನೊಂದು ಮದುವೆ ಬೇಕು ಅಂತ ಅಂದಾಗ ಜ್ಯೋತಿಕನ್ಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನು ಡ್ಯಾಡ್ ಇನ್ನೊಂದು ಮದುವೆ ಆಗಬೇಕಾ, ಅದು ನಾನು ಖಂಡಿತ ನಾನು ಬೇರೆಯವ್ರನ್ನ ಮದುವೆ ಆಗಲ್ಲ, ನಾನು ಸಿದ್ಧನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಮದುವೆ ಅಂತ ಆದರೆ ಅದು ಅವನನ್ನೇ ಲೈಫ್ ಲಾಂಗ್ ನಾನು ಪ್ರೀತಿ ಮಾಡ್ತೀನಿ, ನನಗೆ ಅವ್ನು ಬೇಕೇ ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ದಶರಥನಿಗೂ ಸಹ ತುಂಬ ಕೋಪ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಕಣ್ಣೀರು ಹಾಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ವಾಸ್ತವನ ಒಪ್ಕೊಂಡು ಬದುಕೋದನ್ನ ಕಲ್ತ್ಕೋ, ಸಿದ್ದು ನಿನ್ನ ಜೀವನದಿಂದ ಆಚೆ ಹೋಗೈತೆ, ಹಾಗೆ ಬೇರೆಯವ್ರ ಜೊತೆ ಅವನು ಸಂಸಾರನೂ ಮಾಡ್ತಾ ಇದ್ದಾನೆ, ಅದನ್ನು ಅರ್ಥ ಮಾಡ್ಕೋ ಬಂಗಾರಿ ಅಂತ ಬೈತಾ ಇರ್ತಾಳೆ. ಹಾಗೆ ಅವನಿಗೇನು ಬೇಕೋ ಅದನ್ನು ಪಡ್ಕೊಂಡಾಯ್ತೆ ಅಂದಮೇಲೆ ನೀನು ಬೇರೆ ಥರ ಡಿಸಿಷನ್ ತೊಗೊಂಡು ನಿನ್ನ ಜೀವನ ನೋಡ್ಕೋಬೇಕು ಬಂಗಾರಿ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಅಮ್ಮ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ದಶರಥ ಹೇಳ್ತಾ ಇದ್ರೆ, ಹೌದಾ ನಾನು ಗಟ್ಟಿ ಮನ್ಸು ಮಾಡಬೇಕಾ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಪೇಪರ್ ಮೇಲೆ ನಾನು ಇಷ್ಟ ತನಕ ಗಿಜ ಹಾಕಿದ್ನಲ್ಲ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಮೊದಲಿನ ಥರ ಮಾಡಿಕೊಡಿ, ಆಮೇಲೆ ನೀವು ಯಾರನ್ನು ತೋರಿಸ್ತೀರಾ ಅವ್ರನ್ನ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ರೆ ಈ ಕಡೆ ಸುಮಿತ್ರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ.
ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಬಂಗಾರಿ, ಇಷ್ಟು ಒಂಥರ ಗೀಜೆ ಎಲ್ಲ ಹಾಕಿದೆಯಲ್ಲ, ಇದು ನಿಂಗೆ ಸ್ವಚ್ಛಗೊಳಿಸೋಕ್ಕಾಗುತ್ತೆ ಅಂತ ಅಂದಾಗ ನನ್ನ ಮನಸ್ಸಿಗೂ ಅಷ್ಟೇ ಇಷ್ಟೇ ಗಾಯ ಆಗಿದೆ, ಇಷ್ಟೇ ರಾಡಿ ಆಗಿದೆ ಅಂದಮೇಲೆ ಅದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ನನ್ನ ಕೈಯಲ್ಲಿ ನನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅಂದಮೇಲೆ ನೀವೆಲ್ಲ ಎಲ್ಲಿ ಸರಿ ಮಾಡ್ತೀರಾ, ಬಿಟ್ಟಾಕಿ ಅಪ್ಪ ಅಂತ ಹೇಳ್ಬೇಕಾದ್ರೆ, ಪ್ಲೀಸ್ ಬಂಗಾರಿ, ಇದರಿಂದ ಇಡೀ ಮನಸ್ಸೇ ನೋವಾಗಿದೆ, ಹಾಗೆ ಇಡೀ ಮನೆಯವರೇ ತುಂಬ ಅಂದರೆ ತುಂಬ ಸಂಕಟ ಪಡ್ತಿದ್ದಾರೆ ಅಂತ ಅಂದಾಗ, ಹೌದಾ, ಹಾಗಾದರೆ ನನ್ನ ಸಿದ್ಧನು ಸಹ ಸಂಕಟ ಪಡ್ತಿದ್ದೇನೆ ಅಲ್ವಾ ಅಂತ ಅಂದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಸುಮಿತ್ರ ಈ ಕಡೆ ಜ್ಯೋತಿಕ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಯಾವಾಗಲೂ ಸಿದ್ಧ ಹೆಸರನ್ನ ಹೇಳ್ಬೇಡ ಅಂತ ಅಂದಾಗ, ನೀವು ಅಷ್ಟೇ ನನ್ನ ಬಲವಂತಾಗಿ ಮದುವೆನ ಮಾಡೋ ಪ್ಲ್ಯಾನ್ ಏನಾದರೂ ಮಾಡಿದರೆ ಈ ಮಗಳು ನಿಮ್ಮ ಪಾಲಿಗೆ ಇರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು, ಏನೇ ಆಗಿದೆ ನಿನಗೆ, ಯಾಕೆ ಈ ರೀತಿ ಮಾತಾಡ್ತೀಯಾ, ಯಾವಾಗಲೂ ಸಾಯೋ ರೀತಿಯೇ ಮಾತಾಡ್ತೀಯಲ್ಲ, ನನಗೆ ಇದನ್ನು ತಡ್ಕೊಳಕ್ಕಾಗಲ್ಲ, ಎತ್ಕರ್ಳಿಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತೇನೆ ಅಂತ ಹೇಳ್ಬೇಕಾದ್ರೆ, ಹಾಗಾದರೆ ದಯವಿಟ್ಟು ಮಮ್ಮ ಡ್ಯಾಡ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಸುಮಿತ್ರ ದಶರಥ ಹೋಗ್ತಿರ್ಬೇಕಾದ್ರೆ ಇವಳು ಕಣ್ಣೀರು ಹಾಕೊಂಡು ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಶಾರದಾ ಸುಮಿತ್ರ ಬೈದಿದ್ದ ಮಾತೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಬಂದು, ಅಮ್ಮ ನಾನು ನೀನು ಅಪ್ಪ ಫೋಟೋ ತೆಗೆಸ್ಕೊಂಡ್ವಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡಮ್ಮ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನಿರು ದೀಪು, ಎಲ್ಲ ನಿನ್ನಿಂದಲೇ ಆಗಿದ್ದು, ಇನ್ನೊಂದ್ಸಲ ನೀನು ಅವ್ರನ್ನ ಅಪ್ಪ ಅಪ್ಪ ಅಂತಂದರೆ ನಾನು ಸುಮ್ಮನೆ ಬಿಡಲ್ಲ, ಇನ್ಮೇಲೆ ನಿನ್ನ ಜೊತೆ ಮಾತೇ ಆಡಲ್ಲ, ಇನ್ನು ಫೋಟೋ ಬೇಕು ಅದು ಬೇಕು ಅಂತ ಏನಾದರೂ ಬಂದರೆ ಸರಿ ಇರಲ್ಲ ಅಂತ ಅನ್ಬೇಕಾದ್ರೆ ದೀಪು ಹೆದರ್ಕೊಬಿಡ್ತಾಳೆ. ಯಾವತ್ತೂ ನೀವು ಈ ಥರ ನನ್ನನ್ನು ಬೈದಿರ್ಲಿಲ್ವಲ್ಲ, ಯಾಕಮ್ಮ ಬೈತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಇನ್ನೇನು ಇದರಿಂದ ಎಷ್ಟು ನೋವಾಯಿತು ಮನೆಯವ್ರಿಗೆಲ್ಲ ಅಂತ ನಿಮಗೆ ಗೊತ್ತಾ, ನಾವು ಇಲ್ಲಿದ್ದು ಇಷ್ಟೊಂದು ಥರ ನೋವು ಕೊಡ್ತಿದ್ದೀವಲ್ಲ, ನಿನಗೇನು ಅನ್ಸಲ್ವಾ ಅಂತ ಬೈತಾ ಇರ್ತಾಳೆ. ನೋಡು, ಇವಾಗ ತುಂಬ ದೊಡ್ಡೋಳಾಗಿದೆಯಾ, ದಯವಿಟ್ಟು ಅಮ್ಮನ ಕಷ್ಟನ ಅರ್ಥ ಮಾಡ್ಕೊ, ದಯವಿಟ್ಟು ಸಿದ್ದು ಸರ್ ಯಾವತ್ತು ನಮ್ಮ ಸ್ವತ್ತಲ್ಲ, ಅವ್ರು ಯಾವತ್ತು ಈ ಮನೆಗೆ ಸೇರಿದವರು, ನಾವು ಯಾವತ್ತು ಬೇರೆಯವರು ಅಂತ ಹೇಳ್ಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ದೀಪು ಹಾಗೆ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.